ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಏನಂದರೆ ನಮ್ಮ ಕನಸು ಮತ್ತು ಆಸೆಗಳನ್ನ ಇನ್ನೂ ದೊಡ್ಡದು ಮಾಡಿಕೊಂಡೆ ಅದನ್ನ ಸಾಧಿಸಲೇಬೋದು ಅನ್ನೋದು ಗೊತ್ತಾಯಿತು. ಇನ್ನೂ ಬೇಗ ಸ್ವರೂಪಕ್ಕೆ ಬಂದು ಸೇರ್ಕೋಬೇಕಾಗಿತ್ತು ಅಂತ ನನಗೆ ಇವಾಗ ಅನಿಸ್ತೈತೆ. ಹೀಗೆ ಚೇಂಜಸ್ ತುಂಬ ಆಯಿತು. ಇಲ್ಲಿ ನಾನು ನೆಟ್ಟಾಗಿ ಓದ್ತಿರ್ಲಿಲ್ಲ, ಈಗ ನೆಟ್ಟಾಗಿ ಓದ್ತಿದ್ದೀನಿ. ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ. ಪ್ರತಿ ಕ್ಷಣ ಜೀವಿಸಿದ್ದೀನಿ ಸ್ವರೂಪದಲ್ಲಿ. ಎಷ್ಟು ಸರಿ ಆದರೂ ಹೇಳ್ಕೊಡ್ತಾರೆ, ಅದು ಬೇಜಾರಿಲ್ಲ, ಬೇಜಾರು ಮಾಡ್ಕೊಂಡೇ ಹೇಳ್ಕೊಡ್ತಾರೆ. ನನ್ನ ಕೋಪನ ಸುಮ್ಮನೆ ಯಾವುದ್ಯಾವುದಕ್ಕೂ ಖರ್ಚು ಮಾಡ್ತಿದ್ದೆ, ಆದರೆ ಇವಾಗ ಅದನ್ನ ನನ್ನ ಕೆಲಸಕ್ಕೆ ಅಥವಾ ನನ್ನ ಬೆಳವಣಿಗೆಗೆ ಖರ್ಚು ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡು ಖರ್ಚು ಮಾಡ್ತಾ ಇದ್ದೀನಿ. ನಾನು ಇನ್ನೂ ಚೇಂಜ್ ಆಗ್ಬೇಕನ್ನಿಸ್ತೈತೆ. ನನಗೆ ಇಲ್ಲಿ ಬದುಕೋದ್ರಲ್ಲಿ ದಾರಿ ಸಿಗ್ತೈತೆ ಒಂದು. ನನಗೆ ಇವಾಗ ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಂತ ಅನಿಸ್ತೈತೆ. ಯಾಕಂದರೆ ಸರ್ ನೋಡಿ, ಸರ್ ಮಾತುಗಳನ್ನ ಕೇಳಿ. ಟೈಮ್ ಇಲ್ಲ ಅಂತ ಏನೂ ಇಲ್ಲ, ನಿಮ್ಮ ಪ್ರಯಾರಿಟೀಸ್ ಅಥವಾ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಅಂತ ಹೇಳಿದ್ದು ತುಂಬ ಇಷ್ಟ ಆಯಿತು. ಅಂದರೆ ಹೇಗೆ ನಾವು ನೆನಪಿಟ್ಕೋಬೇಕು ಓದಿದ್ದು, ಹೇಗೆ ನಾವು ಅದನ್ನು ಫೀಲ್ ಮಾಡ್ಬೋದು, ಎಲ್ಲ ಟೈಮು ಕಲಿಬೋದು. ಈ ಟೈಮಿಂದ ಈ ಟೈಮ್ ಅಂತ ಮಾತ್ರ ಅಲ್ಲ. ಈ ಸ್ವರೂಪದ ಕ್ಯಾಂಪು ನನ್ನ ಲೈಫಿನಲ್ಲಿ ಬೆಸ್ಟ್ ಕ್ಯಾಂಪು. ಮತ್ತು ಯಾರನ್ನು ಕಾಯಬೇಕು ಅಂತ ಏನಿಲ್ಲ, ಓವರ್ ಆಲ್ ಡೆವಲಪ್ಮೆಂಟ್ ಸಿಗುತ್ತೆ ಮತ್ತು 10 ವಿಶ್ವ ದಾಖಲೆ ಸಿಗುತ್ತೆ ಮತ್ತು ಸಕಲ ಕಲಾ ವಲ್ಲಭ ಆಗ್ಬೋದು. ಅಂದರೆ ಯಾಕೆ ಇಲ್ಲಿಗೆ ಬರಬಾರ್ದು?